ಇವತ್ತು ಸಿಟಿಗೆ ಹೋಗಿ ಸ್ಟಾಕ್ ತಗೊಂಬರ್ಬೇಕಾದ್ರೆ ಏನಾಯ್ತು ಅಂದ್ರೆ ನಮ್ಮನೇಲಿ ಎರಡೆರಡು ದಿನಕ್ಕೂ ನೀರು ತಗೊಂಬ ಅಂತಿರ್ತಾರೆ. ಅದೇ ನೀರು ಕುಡಿಯಕ್ಕೆ ಯೂಸ್ ಮಾಡ್ತಾರೋ ತೊಳೆಯಕ್ಕೆ ಯೂಸ್ ಮಾಡ್ತಾರೋ ಅವ್ರಿಗೆ ಗೊತ್ತಿರಬೇಕು. ನೀರೇನ ತಗೊಂಬಂದು ನಮ್ಮ ಅಕ್ಕ ನೋಡಿದ್ರೆ ಇವತ್ತು ಸೀರೆ ಅಕೌಂಟ್ ಫುಲ್ ಮಿಂಚ್ತಾ ಇದ್ಲು. ಆಮೇಲೆ ನಮ್ಮಮ್ಮ ಬ್ಯಾಟಿಂಗ್ ಆಡಿದ್ ನೋಡಿ ಪರ್ಕೆಟ್ಗೆ ಕಸ ಗುಡ್ಸಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಸರಿ ಅಂತ ಅಂಗಡಿಗೆ ಹೋಗಿ ಟಿಫನ್ ಮಾಡಿ ಸಿಟಿಗೆ ಹೋಗೋಣ ಅಂತ ಆಚೆ ಬಂದು ನೋಡಿದ್ರೆ ಫುಲ್ ದಸರಾ ವೈಬ್ಸ್. ನಮ್ ಗಾಡಿಗೆ ಇದೇ ತರ ಡೆಕೋರೇಷನ್ ಮಾಡ್ಬೇಕು ಅನ್ಕೊಂಡೆ. ಆಮೇಲೆ ನೆನಪಾಯ್ತು ನನ್ನಂತ ಬಿಕಾರಿ ನನ್ನ ಮಗನ ಹತ್ರ ಈ ತರ ಗಾಡಿ ಎಲ್ಲ ಐತೆ ಅಂತ. ಸ್ಟಾಕ್ ಪರ್ಚೇಸ್ ಮಾಡಕ್ ದುಡ್ಡು ಬೇಕಲ್ಲ ಅಂತ ATM ಹೋಗಿ ದುಡ್ಡು ಡ್ರಾ ಮಾಡ್ಕೊಂಡು ನಮ್ಮ ಬ್ರೋನ ಕರ್ಕೊಂಡು ಹೊರಟೆ. ಮೊನ್ನೆ ನಾನು ಹಾಕಿದ ವಿಡಿಯೋನ ಗುರುಗುಂಟೆಪಳ್ಳಿ ಸಿಗ್ನಲ್ ಅವ್ರು ನೋಡಿದ್ರೇನೋ ಇವತ್ತು ಹೋಗ್ತಿದ್ದಂಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು. ನನಗಂತೂ ಎಲ್ಲಿಲ್ಲದ ಖುಷಿ, ಯಾಕಂದ್ರೆ ನೆಕ್ಸ್ಟ್ ಇರೋ ನವರಂಗ್ ಸಿಗ್ನಲ್ ಗ್ರೀನ್ ಸಿಗ್ನಲ್. ಅಲ್ಲಿಗೆ ಹೋಗಿ ಸೀದಾ ಗಾಡಿನ ಪಾರ್ಕ್ ಮಾಡಿ ಇಬ್ರು ಬಿಸ್ಲಲ್ಲಿ ಬಂದಿದ್ವಿ ಅಂತ ಹೋಗಿ ಕಬ್ನಾಲ್ ಕುಡಿದ್ವಿ. ಆಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಬ್ರೋ ಕಬ್ನಾಲ್ ಈಟು ಬ್ರೋ ಅಂತ ಹೇಳ್ಬೇಡ್ರಿ, ಯಾಕಂದ್ರೆ ನಾವು ಕುಡಿಬೇಕಾದ್ರೆ ತಣ್ಣಗೆ ಇತ್ತು. ಸರಿ ಅಂತ ಸ್ಟಾಕ್ ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಅಂಗಡಿಗೆ ವಾಪಸ್ ಹೋಗ್ಬೇಕಾದ್ರೆ ನಮ್ಮ ಬ್ರೋ ಕೇಬಲ್ ತಗೊಬೇಕಂದ್ರು. ಹೋಗಿ ಎಷ್ಟು ಅಂತ ಕೇಳಿದ್ರೆ 1600 ರೂಪಾಯಿ ಅಂದ. 1600 ರೂಪಾಯಿ ಅಷ್ಟೇ ಅಲ್ವಾ ಅನ್ಬಿಟ್ಟು ಬೇರೆ ಅಂಗಡಿಗೆ ಹೋಗಿ 350 ರೂಪಾಯಿ ತಗೊಂಡು ಹಂಗೆ ಪಕ್ಕದ ಅಂಗಡಿ ಚೇರ್ ಕಾಣಿಸ್ತು. ಅಂಗಡಿಗೆ ಚೇರ್ ಬೇಕಿತ್ತು ಅಂತ ಚೇರ್ ತಗೊಂಡ್ವಿ. ಚೇರ್ ತಗೊಳ್ಳೋದನ್ನ ತಗೊಂಡ್ವಿ. ಆಮೇಲೆ ಯೋಚನೆ ಮಾಡ್ತೇವೆ ಇದನ್ನ ಹೆಂಗ್ ತಗೊಂಡು ಹೋಗೋದು ಅಂತ. ಸೊ ಗಾಡಿ ಮೇಲೆ ಬಾಡಿ ಮೇಲೆ ಚೇರ್ ಅನ್ಕೊಂಡು ನನ್ನ ತಲೆ ಮೇಲೆ ಚೇರ್ ಇಟ್ಕೊಂಡು ಸೀದಾ ಹೊಟ್ವಿ. ಆಮೇಲೆ ಅಂಗಡಿ ಹತ್ರ ಹೋಗಿ ಶಟರ್ ಓಪನ್ ಮಾಡಿ ಸ್ಟಾಕ್ ನ ಜೋಡಿಸ್ತಾ ಇದ್ವಿ. ಅಷ್ಟಲ್ಲಿ ಕಸ್ಟಮರ್ ಬಂದ್ರು. ಅವ್ರು ಹೋಗಾದ್ಮೇಲೆ ಸ್ಟಾಕ್ ನೆಲ್ಲ ಜೋಡಿಸ್ತಾ ಇದ್ದು. ಅಷ್ಟಲ್ಲಿ ಕಸ್ಟಮರ್ಸ್ ಬರ್ತಾ ಇದ್ರು ಹೋಗ್ತಾ ಇದ್ರು. ಕಸ್ಟಮರ್ಗಳು ಹಿಂಗೆ ಅನ್ಸುತ್ತೆ, ಒಂದ್ 50 ಜೊತೆ ತಗೋಸ್ತಾರೆ, 2 ಜೊತೆ ತಗೊಂಡು ಹೋಗ್ತಾರೆ. ಅಷ್ಟಲ್ಲಿ ಟೈಮ್ ನೋಡಿದ್ರೆ ಆಗ್ಲೇ 11 ಗಂಟೆ ಆಗ್ಬಿಟ್ಟಿತ್ತು. ಇದೆಲ್ಲ ನೋಡಿದ್ಮೇಲೆ ನಂಗೆ ಅನ್ಸ್ತು ಇದೆಲ್ಲ ನನಗೆ ಬೇಕಿತ್ತಾ ಅಂತ. ಆಮೇಲೆ ಕ್ಯಾಶ್ ಕೌಂಟರ್ ನೋಡಿ ಅನ್ಕೊಂಡೆ ಇರ್ಲಿ ಪರವಾಗಿಲ್ಲ ಅಂತ. ಆಮೇಲೆ ಸೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಅಂಗಡಿನ ಕ್ಲೋಸ್ ಮಾಡಿ ಹೋಗ್ತಾ ಅಂದಿವೆ. ನಮ್ರು ಬಾಯ್ ಹೇಳಿ ಮನೆಗೆ ಊಟ ಮಾಡಿ ಮಲ್ಕೊಂಡೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ.